ಹ್ಯಾಪಿ ಸಂಕ್ರಾಂತಿ. ಫ್ರೀಡಮ್ ಟಿವಿ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಫ್ರೀಡಮ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಹಬ್ಬನ ಹೆಂಗೆ ಆಚರಿಸ್ತಾ ಇದ್ದಾರೆ ಅಂತ ನೋಡೋಣ. ಎಸ್ ಬನ್ನಿ. ನನ್ನ ಹೆಸರು ನಿಖಿತಾ. ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು BCA ಕಂಪ್ಲೀಟ್ ಆಗಿ ಜಾಬ್ ಮಾಡ್ತಿದ್ದೀನಿ. ಹೌದಾ? ಓಕೆ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು. ಓಕೆ, ಹೇಗೆ ಆಚರಿಸ್ತಾ ಇದ್ದೀರಾ? ಲೈಕ್ ನಾನು ಬೆಂಗಳೂರಲ್ಲಿರೋದು, PG ಅಲ್ಲಿರೋದು. ನಾನೇನೋ ಸೆಲೆಬ್ರೇಟ್ ಮಾಡ್ತಿಲ್ಲ. ಯಾವ ಲೈಕ್ ನಿಮ್ಮದು? ನಂದು ಬಳ್ಳಾರಿ. ಓ, ಬಳ್ಳಾರಿ. ನಮ್ಮ ಉತ್ತರ ಕರ್ನಾಟಕ ಕಡೆಯವರು. ಹಾ. ಓಕೆ, ಸರಿ. ಏನು ಹಬ್ಬ ಇವತ್ತಿನ ವಿಚಾರ ಗೊತ್ತಾ ನಿಮಗೆ? ಸಂಕ್ರಾಂತಿ ಹಬ್ಬ ಏನಕ್ಕೆ ಆಚರಿಸ್ತಾರೆ ಅಂತ? ಸಂಕ್ರಾಂತಿ ಲೈಕ್ ನಮ್ಮೂರಲ್ಲಿ ನಮ್ಮ ಕಡೆ ಸೆಲೆಬ್ರೇಟ್ ಮಾಡೋದು ರೊಟ್ಟಿ ಮಾಡ್ತಾರೆ. ಹೌದು, ಕರೆಕ್ಟು. ರೊಟ್ಟಿ, ಜೋಳದ ರೊಟ್ಟಿ. ಹೌದು, ಹೇಳಿ. ರೊಟ್ಟಿ ಮಾಡ್ತಾರೆ. ಹೌದು, ಗೊತ್ತು. ಮತ್ತೆ ಎಲ್ಲನೂ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಎಲ್ಲನೂ ಅದನ್ನು ಮತ್ತೆ ಎಳ್ಳು ಹಾಕಿ ಬೆಲ್ಲ ಹಾಕ್ಬಿಟ್ಟು ಸೆಲೆಬ್ರೇಟ್ ಎಲ್ಲನೂ ಕುಚ್ಚಿ ಅದನ್ನು ಬರ್ತಾ ಅಂತ ಹೇಳ್ತಾರೆ. ಅದನ್ನು ಎಲ್ಲನೂ ಪಾಂಡವ್ರನ್ನ ಮಾಡ್ಬಿಟ್ಟು ಅದನ್ನೆಲ್ಲ ಇಟ್ಟು ಪಾಂಡವರು. ಹೇಳಿ ಏನದು ಪಾಂಡವರು ಮಾಡಿ ಏನು ಮಾಡ್ತಾರೆ? ಸಗಣಿಯಿಂದ ತಗೊಂಡು ಪಾಂಡವ್ರನ್ನೆಲ್ಲ ಮಾಡಿಬಿಟ್ಟು ರಂಗೋಲಿ ಎಲ್ಲ ಮಿಡಿಲಲ್ಲಿ ಇಟ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಮಿಡಿಲಲ್ಲಿ ಇಟ್ಟು ಅದನ್ನು ಲೈಕ್ ಅದಕ್ಕೆ ಪೂಜೆ ಮಾಡಿ ಹಂಗೆ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಕಡೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ? ಸೊ ನೀವು ಹೆಂಗೆ ಆಚರಿಸಿದ್ರಿ ಬೆಂಗಳೂರಲ್ಲಿ? ಈ ಜೊತೆ ಲೈಕ್ ಪೂಜೆ ಗುಡಿಗೆ ಬಂದಿದ್ದೀವಿ ಅಷ್ಟೇ. ನಾವು PG ಅಲ್ಲಿ ಇದ್ದೀವಿ, ನಾವೇನೂ ಸೆಲೆಬ್ರೇಟ್ ಮಾಡ್ತಿಲ್ಲ ಸದ್ಯಕ್ಕೆ. ಹೌದಾ? ಹಾಂ, ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಪ್ರೇರಣಾ. ಓಕೆ, ಪ್ರೇರಣಾ ಅವರೇ, ಈಗ ನೀವು ನಾವು ಪ್ರೇರಣಾ ಆಗಬೇಕು. ಓಕೆ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಸರ್. ಓಕೆ, ಹೇಗೆ ಆಚರಿಸ್ತಾ ಇದ್ದೀರಾ ಹಬ್ಬ? ಗುಡಿಗೆ ಬಂದಿದ್ದೀವಿ. ಗುಡಿಗೆ ಅಂದರೆ ದೇವಸ್ಥಾನ. ನಮ್ಮ ಉತ್ತರ ಕನ್ನಡದಲ್ಲಿ ಗುಡಿ ಅಂತೀವಿ. ಹೌದು, ಹೇಳಿ. ಯಾಕೆ ನಾವು ಹುಬ್ಳಿಯವರೇ ಅಲ್ವಾ? ನಾವು ಹುಬ್ಳಿ. ಹೌದಾ? ನೀವು ಹುಬ್ಳಿನಾ? ಎಲ್ಲಿ ಹುಬ್ಳಿಯಲ್ಲಿ? ಹುಬ್ಳಿ ಅಂದರೆ ಧಾರವಾಡ. ಓಕೆ, ಸರಿ, ಹೇಳಿ ಹೇಗೆ ಆಚರಿಸ್ತಾ ಇದ್ದೀರಾ? ಅದೇ ಗುಡಿಗೆ ಹೋಗ್ತೀವಿ, ಇವಾಗ ಎಳ್ಳು ಬೆಲ್ಲ ತಿಂತೀವಿ, ಬಿಟ್ಟು ಜುಣ್ಕದ ವಡಿ ಹುಡುಕ್ತೀವಿ, ಅದನ್ನ ಹುಡುಕಿ ತಿಂತೀವಿ ಅಷ್ಟೇ. ಬಟ್ ಹಬ್ಬ ಏನಕ್ಕೆ ಆಚರಿಸ್ತಾರೆ ಗೊತ್ತಿದೆಯಾ? ಮಕರ ಸಂಕ್ರಾಂತಿ ಅದು ಹಸುಗಳನ್ನ ಪೂಜೆ ಮಾಡ್ತಾರೆ ಏನಕ್ಕಂತ ಗೊತ್ತಿದೆಯಾ? ಅಷ್ಟು ಗೊತ್ತಿಲ್ಲ. ಓಕೆ, ಬೆಂಕಿ ಬೇಲಿಂದ ಹಾರಿಸ್ತಾರೆ, ಹೋಗ್ಲಿ, ಅದು ಗೊತ್ತಾ? ಕೆಟ್ಟದ್ದು ಹೋಗ್ಲಿ ಅಂತ ಹೇಳಿ ಮಾಡಿ. ಕರೆಕ್ಟ್. ಓಕೆ, ಮತ್ತೆ ಅದು ಬಿಟ್ಟು ಇನ್ನೇನು ಗೊತ್ತಿದೆ? ಅಷ್ಟೇ, ಅದು ಸೂರ್ಯದ ಗ್ರಹ ಚೇಂಜ್ ಆಗುತ್ತೆ ಅನ್ನೋದು. ಚೇಂಜ್ ಆಗುತ್ತಾ? ಅಂದರೆ ಆ ಥರ ಅಲ್ಲ. ಇವಾಗಲೇ ಆಗುತ್ತೆ, ನನಗೆ ಖುಷಿ ಆಗ್ಬಿಡ್ತಾನೆ. ಹೌದು, ಹೇಳಿ. ಚೇಂಜ್ ಆಗುತ್ತಾ? ಯಾವ ಕಲರ್ ಬರುತ್ತೆ? ಕಲರ್ ಅಲ್ಲ, ಗ್ರಹ ಚೇಂಜ್ ಆಗುತ್ತೆ ಅಂತ. ಗ್ರಹ ಚೇಂಜ್. ಸುಮ್ಮನೆ ತಮಾಷೆ. ಓಕೆ, ಥ್ಯಾಂಕ್ ಯು. ಬನ್ನಿ, ನೀವು ವಿಡಿಯೋ ಆನ್ ಮಾಡತ್ತೀರಿ. ನಿಮ್ಮ ಹೆಸರೇನು? ಸಹನಾ ಅಂತ. ಸಹನಾ. ಹಬ್ಬ ಏನು ಒಳ್ಳೊಳ್ಳೆ ಹೆಸರು ಇದೆಯಲ್ಲಪ್ಪ, 3 ಜನದ್ದು. ಓಕೆ, ಸಹನಾ ಅವ್ರು ನೀವೇನು ಮಾಡ್ತಾ ಇದ್ದೀರಾ? ನಾನು CA ಮಾಡ್ತಾ ಇದ್ದೀನಿ. ಓಕೆ, ಸರಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಎಲ್ಲರಿಗೂ ಕನ್ನಡ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಓಕೆ, ಸ್ಪೆಷಲ್ ಏನು ಮಕರ ಸಂಕ್ರಾಂತಿ ಹಬ್ಬದ್ದು? ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಎಲ್ಲ ಹೊಸ ಕೆಟ್ಟದೆಲ್ಲ ಹೋಗಿ ಎಲ್ಲರ ಜೀವನದಲ್ಲಿ ಹೊಸದಾಗಿ ಚೈತನ್ಯ ತುಂಬಲಿ, ಎಲ್ಲರ ಬಾಳಲ್ಲೂ ಒಳ್ಳೇದಾಗಲಿ ಅಂಥೇಳಿ ಆಚರಿಸ್ತಾರೆ. ಹಳ್ಳಿ ಕಡೆ ಎಲ್ಲ ಹೊಸ ಭತ್ತನ ಬೆಳೆದಿರೋದನ್ನೆಲ್ಲ ಕಟಾವು ಮಾಡಿ ಮನೆಗೆ ತಂದಿಟ್ಟು ಪೂಜೆ ಮಾಡ್ತಾರೆ. ಓಕೆ, ಹೊಸ ವರ್ಷ ಕನ್ನಡಿಗರಿಗೆ ಯುಗಾದಿ ಹಬ್ಬ ಬಿಟ್ಟರೆ ಸಂಕ್ರಾಂತಿ. ಹೌದಾ? ಓಕೆ, ಸೊ ಪೊಂಗಲ್ ಅಂತ ಮಾಡ್ತಾರೆ, ಸಂಕ್ರಾಂತಿ ಅಂತ ಮಾಡ್ತಾರೆ. ಆಂಧ್ರದಲ್ಲೂ ಹಬ್ಬ ಇರುತ್ತೆ ಅಲ್ವಾ? ಸೊ ಕರ್ನಾಟಕದಲ್ಲೂ ಸಂಕ್ರಾಂತಿನೇ. ತಮಿಳಲ್ಲಿ ಇದರಲ್ಲಿ ಪೊಂಗಲ್ ಅಲ್ವಾ? ಓಕೆ, ಸೊ ಏನು ಪೊಂಗಲ್ ಗಿಂಗಲ್ ಏನು ತಿಂದಿಲ್ಲ? ಯಾರು ಫ್ರೆಂಡ್ಸ್ ಇಲ್ವಾ? ಇಲ್ಲ, ಎಲ್ಲ PG ಅಲ್ಲಿ ಇದ್ದೀವಿ ನಾವು. ಎಲ್ಲ PG ಅಲ್ಲಿ ಇದ್ದೀರಾ? ಇವರೆಲ್ಲ ಯಾರು ಗವಿಗಂಗಾಧೇಶ್ವರ ಅವ್ರದ್ದು ಮಹಾತ್ಮೆ ಗೊತ್ತಿರಲಿಲ್ಲ, ಅದಕ್ಕೆ ಕರ್ಕೊಬಂದು ತೋರಿಸ್ತಾರೆ. ರಜನಿಕಾಂತ್ ಅವ್ರು ಓದಿದ ಸ್ಕೂಲ್ ಅಲ್ಲೇ, ಗೊತ್ತಿದೆಯಾ? ಇಲ್ಲ ಗೊತ್ತಿಲ್ಲ. ಎದುರುಗಡೆ ಸ್ಕೂಲ್ ಇದೆ ಗೊತ್ತಾ ಒಂದು, ಅಲ್ಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಓದಿದ್ದು. ಇಲ್ಲ ಗೊತ್ತಿರಲಿಲ್ಲ. ಥ್ಯಾಂಕ್ ಯು. ಬನ್ನಿ. ಈಗ ನಿಮ್ಮ ಹೆಸರೇನು? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ. ಓ, ಏನು ಗುರು, ಹೆಸರೆಲ್ಲ ಮಾತಾಡ್ಕೊಂಡು ಇಟ್ಕೊಂಡಿದ್ದೀರಾ? ಎಲ್ಲ ಒಳ್ಳೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ? 3 ಜನ ಚೆನ್ನಾಗಿದೆ. ಓಕೆ, ಸರಿ, ಏನಾಯ್ತು? ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದಾರಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಹಂಗ ನಮಗೆ ಪಕ್ಕದ ಮನೆ ಅಂಕಲ್ ಇಟ್ಟಿದ್ರು ನಾನು. ಸರಿ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಏನು ಮಾಡ್ತಾ ಇದ್ದೀರಿ ನೀವು? ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಸರ್, ಬೆಂಗಳೂರೊಳಗೆ. ಎಲ್ಲಿ? ಇಲ್ಲೇ ಕೆಲಸ ಮಾಡೋದು ಸರ್. ಓಕೆ, ನಿಮ್ಮೂರು? ದಾಂಡೇಲಿ. ಓ, ಡ್ಯಾಂಡೇಲಿ. ಓಹೋ, 3 ವರ್ಷ ಇದ್ದೆ ನಾನು ಅಲ್ಲಿ ಡ್ಯಾಂಡೇಲಿಯಲ್ಲಿ. ಸೀರಿಯಸ್ಲಿ? ಹೌದು, ಪ್ರಾಮಿಸ್. ಟೌನ್ ಹಾಲು. ಹೌದಾ? ಪೇಪರ್ ಮಿಲ್ಲು. ನಮ್ದೇ ಸರ್. ಹೌದಾ? ಓಕೆ, ಸರಿ. ಇವಾಗ ಮಕರ ಸಂಕ್ರಾಂತಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಹಬ್ಬ ಏನಕ್ಕೆ ಆಚರಿಸ್ತಾರೆ ರೀ? ಸಂಕ್ರಾಂತಿ ಹಬ್ಬ ಸರ್, ವರ್ಷದ ಮೊದಲೇ ಹಬ್ಬ ಅಂತ ಆಚರಿಸ್ತಾರೆ. ಅದು ಬಿಟ್ಟು ಇನ್ನೇನು ಗೊತ್ತಿಲ್ವಾ? ಹಸುಗಳ ಪೂಜೆ ಮಾಡ್ತಾರೆ. ಹಸು ಪೂಜೆ ಮಾಡುತ್ತೆ, ಸುಗ್ಗಿ ಬರುತ್ತೆ, ಆಮೇಲೆ ಅದು ಪೂಜೆ ಮಾಡ್ತಾರೆ. ಫಸ್ಟ್ ಸುಗ್ಗಿ ಬರುತ್ತೆ, ಪೂಜೆ ಮಾಡ್ತಾರೆ. ದನ ಕರು ಎಲ್ಲಕ್ಕೂ ಪೂಜೆ ಮಾಡ್ತಾರೆ. ಆಮೇಲೆ ಹಾಲು ಕುಸ್ತಾರೆ, ಆಮೇಲೆ ಅನ್ನ ಪೊಂಗಲ್ ಥರ ಮಾಡ್ತಾರೆ, ಅದು ಮಾಡ್ತಾರೆ, ಹಂಚ್ತಾರೆ ಮನೆಗೆ. ಆಮೇಲೆ ತಿಳ್ಗಳು ಕೊಡ್ತಾರೆ. ಅಷ್ಟೇ. ನೀವು ಯಾರು ಕೊಟ್ರಿ? ಇಲ್ಲ, ಹಂಚಿದ್ವಿ ಆಫೀಸರಿಗೆಲ್ಲ. PG ಅಲ್ಲಿ ಏನು ಪೊಂಗಲ್ ಮಾಡಿಲ್ವಾ? ಮಡಿಕೆ ಗಿಡಕೆ ಕಬ್ಬೆಲ್ಲ ಇಟ್ಬಿಟ್ಟು ಮಾಡೋದಲ್ಲ PG ಒಳಗಡೆ? ಹೇಳ್ಬೇಕಲ್ಲ, ನಾವು ಹೇಳಿರೋ ಕೇಳಲ್ಲ ಸರ್. ಯಾರು? PG ಓನರ್. ಹೌದಾ? PG ಓನರ್ ಹೆಸರೇನು? ಯಮುನಾ.
ನಮ್ಮ ಭುವನೇಶ್ವರಿಯಾ ಭುವನೇಶ್ವರಿ ಭುವನೇಶ್ವರಿ ಆಂಟಿ ಅವ್ರಿಗೆ ಪೊಂಗಲ್ ಮಾಡ್ಕೊಡಿ. ಹಾಂ ಸರ್ ಓಕೆನಾ? ಹೇಳಿದ್ದೀನಿ ಇದು ಟೆಲಿಕಾಸ್ಟ್ ಆದ್ಮೇಲೆ ಅವ್ರು ಪೊಂಗಲ್ ಮಾಡ್ಕೊಡೋದು ಯಾವಾಗೋ ಏನು ಹಬ್ಬ ಮುಗಿದ್ಮೇಲೆ ನಾಳೆ ಟೆಲಿಕಾಸ್ಟ್ ಆಗುತ್ತೆ ಸಾಯಂಕಾಲ. ನೀವು ಬಂದ್ಬೇಡಿ ನಮ್ಮ ಜೊತೆ ಪಿ.ಜಿಗೆ ಹಾಗೆ ಹೇಳುವಂತ್ರಿ. ಬರ್ತೀನಿ ಬಿಡ್ರಿ, ನೀವು ಕರೆಯೋದು ಹೆಚ್ಚ ನಾ ಬರೋದು ಹೆಚ್ಚ. ನಡಿ ಈಗ ನಡಿ ಇವಾಗಲ್ಲ ಇವಾಗ್ಲೇನಾ ಬರ್ತೀನಿ ನಡಿ. ನಡೀರಿ. ನಮಸ್ತೆ ಸರ್. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಟ್ಯಾಂಕ್ಸ್ ಓಕೆ, ಸೊ ಹಬ್ಬ ಹೆಂಗೆ ಆಚರಿಸ್ತಾ ಇದ್ದೀರಾ ಸರ್? ಹಬ್ಬ ದುಡ್ಡಿರಲ್ಲ ಹಬ್ಬನೇ ಹಾಂ ಒಂದು ಲೆಕ್ಕದಲ್ಲಿ ಮಕ್ಳು ಕರ್ಕೊಂಡು ದೇವಸ್ಥಾನ ಕರ್ಕೊಂಡು ಹೋಗಿ ಹಾಂ ಆರಾಮಾಗಿ ಹ್ಯಾಪಿ ಮಾಡ್ತಾ ಇದ್ದೀವಿ. ಓಕೆ ಮಕ್ಳಿಗೆ ಸಂತೋಷ ಇದ್ರೆ ನಾವು ಸಂತೋಷ. ಹಾಂ ಆದ್ರೆ ಏನಪ್ಪ ಅಂದರೆ ಈ ಸಂಕ್ರಾಂತಿ ಪ್ರತಿ ವರ್ಷ ಸಂಕ್ರಾಂತಿಲಿ ಲಕ್ಷಾಂತರ ಜನಗಳು ಬರ್ತಾರೆ. ಬಡವರ ಇಲ್ಲಿ ಈ ಸ್ವಚ್ಛತೆ ಅಂತ ಇಲ್ಲ, ಮೊದಲಾಗಿಲ್ಲ. ಸ್ವಚ್ಛತೆನೇ ಮೊದಲೇ ಇಲ್ಲ. ನಾವು ಇಟ್ಕೊಂಡು ಜೊತೆ ಮಾಡ್ರು ಜನ ಸರಿ ಇಲ್ಲ. ಹಾಂ 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 ಒಳ್ಳೇದು ಮಾಡಕ್ಕೋರೆ ಎಲ್ಲಿ ಇಟ್ಕೋತಾರೆ? ನಾವು ಮಾಡ್ಕೊಟ್ಟು ಕೊಟ್ಟೋದ್ರು ನಾವೇ ಇಟ್ಕೊಳ್ಳಲ್ಲ. ಏನು ಅವ್ರದ್ದೇ ಒಂದು ಇದು ದುನಿಯಾ, ಅವರೇ ಸಾಮ್ರಾಜ್ಯ, ನನ್ನ ಬಿಟ್ಟರೆ ಯಾರಿಲ್ಲ ಅಂತಾರೆ. ಹಂಗೆ ಆದರೆ ಅಧಿಕಾರಿಗೆ ಬೆಲೆ ಕೊಡಲ್ಲ ಅವರು. ಅದನ್ನು ಮಾತ್ರ ಹೇಳಬಲ್ಲೆ. ಏನಿದೆ ಬಿಲ್ಡಪ್ ತಗೊಳಕ್ಕೆ ಬಂದ ಜನಗಳು ಚೆನ್ನಾಗಿ ತುಂಬಿರ್ತಾರೆ. ಸರ್ ತಮ್ಮ ಹೆಸರು? ಮಹೇಶ್ ಅಂತ ಹೇಳಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ನಿಮಗೂ. ಓಕೆ ಸರ್, ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಸೂಪರ್ ಮಾಡ್ತಾ ಇದೀವಿ. ವರ್ಷದ ಮೊದಲನೇ ಹಬ್ಬ ಅಲ್ವಾ? ಹೌದು. ಚೆನ್ನಾಗಿ ಮಾಡ್ತಾ ಇದೀವಿ. ಹಾಂ ಹಾಂ ಓಕೆ, ಮತ್ತೆ ಹೇಳಿ ಸರ್. ಸೊ ಸರ್, ಹಬ್ಬ ಏನಿದು ವಿಶೇಷ ಏನಂತ ಹೇಳ್ತೀರಾ ಸಂಕ್ರಾಂತಿ ಹಬ್ಬದ್ದು? ವಿಶೇಷ ಅಂತಂದ್ರೆ ಮೊದಲನೇ ವರ್ಷದಲ್ವಾ, ಶಿವ ಫಸ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ ಎಲ್ಲರಿಗೂ ಇಡೀ ನಮ್ಮ ಭಾರತ ಜನಕ್ಕೆ ಎಲ್ಲ ಕುಟುಂಬಕ್ಕೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರು ಅನ್ಕೊಂಡಿದ್ದೆಲ್ಲ ಆಗಲಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇಬ್ರು ಫ್ರೀಡಮ್ ಟಿವಿ ವೀಕ್ಷಕರೆಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ನಿಮ್ಮ ಪರಿವಾರಕ್ಕೆ ಎಲ್ರಿಗೂ. ಓಕೆ ಸರ್, ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಸರ್ ಸಂತೋಷವಾಗಿ ಆಚರಿಸ್ತೀನಿ. ಮಕರ ಸಂಕ್ರಾಂತಿ ಒಳ್ಳೆ ಈಗ ರೇಟ್ಗಳು, ತರಕಾರಿ ರೇಟು, ತರಕಾರಿ ಕಾಯಿ ಕಡಲೆ ಪಲ್ಯ ಎಲ್ಲ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಓಕೆ, ರವಿ ಗಂಗಾಧೇಶ್ ದಿವಸ ಬರ್ತಾ ಇದ್ದೀನಿ. ನಾನು 30-40 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಹೌದು, ರಜನಿಕಾಂತ್ ಅವ್ರದ್ದು ಅವರು ಶಾಲೆ ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ. ಎದುರುಗಡೆ. ನಾನು ಮಹದೇವಪುರದ ಕಡೆ ಇರೋದು, ವೈಟ್ ಫೀಲ್ಡ್ ರೋಡಲ್ಲಿ ಹೌದಾ? ಓ, ಅಲ್ಲಿಂದ ಬಂದಿದ್ದೀರಾ? ಅಲ್ಲ, ಹೌದು. ನಾನು ವಸಂತಾರದಿಲ್ಲ ಮೊದಲು, ಆಯ್ತು ಸರ್, ಆಯ್ತು. ಇಲ್ಲೇ ಬೆಂಗಳೂರು ವಸಂತಾರದಿಲ್ಲ, ಅಲ್ಲಿಂದ ಆ ಕಡೆಯಿಂದ ಓಕೆ ಆಗ ಭಾಳ ವರ್ಷದಿಂದ ಬರ್ತಾ ಇದ್ವಿ. ಓಕೆ ಇವಾಗ ಸಾಯಂಕಾಲ ಬರೋದಕ್ಕೆ ಹಾಂ ಹಾಂ ಇದು ಡೈರೆಕ್ಟ್ ರಿಲೇನಲ್ಲಿ ಕೊಡ್ತಾ ಇದ್ದಾರೆ. ಹಾಂ 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 ದರ್ಶನ ಇಲ್ಲ, ಹಾಂ ಅದಕ್ಕೊಂದು 6 ಗಂಟೆ ಮೇಲೆ ಅವ್ರಿಗೂ ಒಳಗಡೆ ಬಿಡೋದಿಲ್ಲ. ಹಾಂ 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 ಅದಕ್ಕೊಂದು ಗೊತ್ತಿತ್ತು, ಅದಕ್ಕೆ ಸರ್ ಬೆಳಿಗ್ಗೆ ಬಂದು ದರ್ಶನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತದೆ. ತಮಗೂ ತಮ್ಮ ಕುಟುಂಬಕ್ಕೆಲ್ಲನೂ ಸರ್ ನಾವು ರಿಲೇ ಮಾಡ್ತಾ ಇದ್ರ ಎಲ್ಲ ರಿಲೇ ಮಾಡಿ 6 ಗಂಟೆ ಮೇಲೇನು 6 ಗಂಟೆ ಮೇಲೆ ದೇವಸ್ಥಾನದ ಒಳಗಡೆ ಬಿಡ್ತಾರೆ. ನಂತರ ಅಲ್ಲಿವರೆಗೂ ಟಿ ವಿನಲ್ಲಿ ರಿಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳಗಡೆ ಹೇಳಿದ್ದಾರೆ, ನಿಮ್ಮ ಮಾಧ್ಯಮದವರೇ ನೀವೇ ರಿಲೇ ಮಾಡಬೇಕಂತ. ಆಯ್ತು, ಸಂತೋಷ. ಸಂತೋಷ. ತಮಗೂ ಅಷ್ಟೇ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳಿ ಅಮ್ಮ, ನೀವೇನು ಹೇಳ್ತೀರಾ ಮಕರ ಸಂಕ್ರಾಂತಿ? ಕರ್ನಾಟಕ ಜನತೆಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ಓಕೆ, ಸೊ ಹಬ್ಬ ಏನಕ್ಕೆ ಆಚರಿಸ್ತಾ ಅಂತ ಗೊತ್ತಿದೆ? ಇವತ್ತಿಂದ ಮಕರ ಸಂಕ್ರಾಂತಿ ಮೊದಲ ಹಬ್ಬ ಇದು ಅಲ್ವಾ? ಇದು ಏನು ಹೇಳ್ತೀರಿ? ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ ಕಷ್ಟಗಳೆಲ್ಲ ಹೋಗಿ ಒಳ್ಳೆ ಕಾಲ ಬರಲಿ, ಬರಲಿ ಹೇಳ್ತೀರಾ? ಎಲ್ಲರಿಗೂ ಒಳ್ಳೆ ಕಾಲ ಆಗಲಿ. ಸೂರ್ಯ ತನ್ನ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರ್ತಾನೆ. ಓ, ಇವಾಗ ಸೂರ್ಯ ತನ್ನ ಡೈರೆಕ್ಷನ್ ಹಾಂ ಚೇಂಜ್ ಮಾಡ್ತಾನೆ ಇವತ್ತಿಂದ. ಹೌದಾ? ಅದಕ್ಕೋಸ್ಕರ ಹೆಸರೇನು? ನಿತಿನ್ ಅಂತ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ. ನಿಮಗೂ ಅಷ್ಟೇ. ಓಕೆ, ಹಬ್ಬ ಹೆಂಗೆ ಆಚರಿಸ್ತಾ ಇದ್ದೀರಾ? ಸೂಪರ್ ಆಗಿದೆ ಸರ್. ಹಾಂ, ಸೂಪರ್ ಆಗಿ ಸೂಪರ್ ಆಗಿ ಚೆನ್ನಾಗಿ ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್ಲು? ಸ್ಪೆಷಲ್ ಗವಿಗಂಗಾಧೇಶ್ವರ ಟೆಂಪಲ್ ದೇವಸ್ಥಾನ ದರ್ಶನ ಆಯಿತು. ಇವಾಗ ಕ್ಲೋಸ್ ಆಗ್ತಾ ಇದೆ. ಓಕೆ, ಜನರೆಲ್ಲ ದರ್ಶನ ಮಾಡಬೇಕಾಗಿ ವಿನಂತಿ. ಮಂಜು ಅಂತ. ಓಕೆ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಸೇಮ್ ಟು ಯು. ಓಕೆ ಸರ್, ಹಬ್ಬ ಹೆಂಗೆ ಆಚರಿಸ್ತಾ ಇದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಸೊ ಏನು ಸ್ಪೆಷಲ್ ಇವತ್ತು ಮಕರ ಸಂಕ್ರಾಂತಿ ಮಾಮೂಲಿ ಹಬ್ಬ ನಮ್ಮದು ಹಿಂದೂ ಹಬ್ಬ. ಹೌದು, ದೇವ್ರ ದರ್ಶನಕ್ಕಂತ ಬಂದಿದ್ದೀವಿ. ಗವಿ ಗಂಗಾಧರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಓಕೆ, ಫಸ್ಟ್ ಟೈಮ್. ಹೌದಾ? ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ವೈಷ್ಣವಿ ಅಂತ. ಓಕೆ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಓಕೆ, ಹೇಗೆ ಆಚರಿಸ್ತಾ ಇದ್ದೀರಾ ಹಬ್ಬನ? ಹಬ್ಬ ನಮ್ಮದು ಬೆಳಿಗ್ಗೆ ಎದ್ದು ಪೂಜೆ, ದೇವರಿಗೆ ಪೂಜೆ ಎಲ್ಲ ಮಾಡಿ ಎಳ್ಳು ಬೆಲ್ಲ ಕಬ್ಬು ಎಲ್ಲ ನೈವೇದ್ಯ ಮಾಡಿ, ಮತ್ತೆ ಪೊಂಗಲು, ಸಕ್ಕರೆ ಪೊಂಗಲು, ಆಮೇಲೆ ಅವರೆಕಾಯಿ, ಹೌದು, ಇದೆಲ್ಲ. ಕಡಲೆ ಬೀಜ ಅಲ್ವಾ? ಹೌದು. ಆಯ್ತಾ, ಹಬ್ಬ ಎಲ್ಲ ಜೋರ? ಸೊ ಇವತ್ತಿನ ವಿಚಾರ ಏನು ಹೇಳ್ತೀರಾ? ಸ್ಪೆಷಲ್ ವಿಚಾರ ಅಂದ್ರೆ ಏನಿರುತ್ತೆ ಸಂಕ್ರಾಂತಿಗೆ? ಸಂಕ್ರಾಂತಿಗೆ ಅಂದ್ರೆ ನಮ್ಮ ಹತ್ತಿರದವರಿದ್ದವ್ರ ಮನೆಗೆಲ್ಲ ನಾವು ಹೋಗ್ತಾನೆ ಇರಲ್ಲ. ಈ ವರ್ಷಕ್ಕೊಂದ್ಸಲ ಈ ಹಬ್ಬದ ನೆಪದಿಂದ ಅವರೆಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬರ್ತೇವೆ. ಅದೊಂದು ಸೌಹಾರ್ದಯುತ ಹಬ್ಬ ಅಂತ ಹೇಳ್ಬೋದು. ಎಲ್ಲರ ಹತ್ರ ಮಾತಾಡಿ ಚೆನ್ನಾಗಿರುತ್ತೆ, ಒಂಥರ ಸಂಬಂಧಗಳು ಹೆಚ್ಚಾಗ್ತವೆ. ಸೊ ಸಿಹಿ ಕೊಟ್ಟು ಸಿಹಿಯಾಗಿರ್ಬೇಕು ಇರಬೇಕು. ಹೌದು. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ಕಾರ ಸರ್, ತಮಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಇವತ್ತೇನು ಸರ್ ವಿಶೇಷ ಏನು ಹೇಳ್ತೀರಾ? ವಿಶೇಷ ಎಲ್ಲ ಚೆನ್ನಾಗಿದೆ ಇವತ್ತು. ಏನಂದರೆ ಈಗಿರೋವಂಥ ಅಂತಾರಾಷ್ಟ್ರೀಯ ಒಂದು ವಿದ್ಯಮಾನಗಳು ನೋಡಿದ್ರೆ ಇದು
ಯಾವುದೋ ಅಟ್ಲೀಸ್ಟ್ ಈ ಹಬ್ಬದಿಂದ ಆದರೂ ಮುಂದೆ ಒಳ್ಳೇದಾಗಲಿ, ಅಂತಾರಾಷ್ಟ್ರೀಯವಾಗಿ ನಮಗೆಲ್ಲರಿಗೂ ಯಾವ ಯುದ್ಧದ ಭೀತಿ ಏನು ಬರದೆ ಎಲ್ಲನೂ ಚೆನ್ನಾಗಾಗಲಿ ಅನ್ನೋದು ನಮ್ಮ ಕಡೆ. ಯುದ್ಧದ ಭೀತಿ ಏನು ಬರಬಾರ್ದು ಅಂತ ಯಾವುದೇ ಅಲ್ಲ, ಆಗೋ ಎಲ್ಲ ರೀತಿಯ ಇದು ಕಾಣಿಸ್ತಾ ಇದೆ ನಮ್ಮ ದೇಶದಲ್ಲಿ. ಈಗ ಏನಾಗ್ತಂದ್ರೆ ವರ್ಲ್ಡ್ ವಾರ್ ಈಗ ಹೆಚ್ಚು ಕಮ್ಮಿ ಇಂಡಿಯಾ ಅಂತ ಸಪ್ರೇಟ್ ಆಗಿಲ್ಲ, ಗ್ಲೋಬಲ್ ವಿಲೇಜ್ ಅಂತ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ಏನು ನಡೆದ್ರೂ ಅದು ನಮ್ಮ ದೇಶದ ಮೇಲೆ ಪ್ರಭಾವ ಬೀಳುತ್ತೆ. ಈ ಥರದ್ದೇನು ಆಗದೇ ಇರಲಿ ಅನ್ನೋದು ನಮ್ಮ ಒಂದು ಆರೈಕೆ. ಅಟ್ಲೀಸ್ಟ್ ನಮ್ಮ ದೇವ್ರಿಗೆ ಅದನ್ನೇ ಪ್ರಾರ್ಥನೆ ಮಾಡಿಕೊಂಡು ನಾವೀಗ ಬರೀ ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ, ಯಾಕಂದರೆ ನಾವು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಆ ರೀತಿ ನಮ್ಮ ದೇಶದಲ್ಲಿ ನಮ್ಮ ದೇಶನೇ ಒಂದು ಪ್ರತಿಯೊಂದು ದೇಶನೂ ನಮ್ಮ ಕುಟುಂಬ ಇದ್ದ ಹಾಗೆ, ಆ ರೀತಿ ನಾವು ಶುಭ ಹಾರೈಸ್ತೀವಿ. ಧನ್ಯವಾದ. ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ, ಏನು ಸ್ಪೆಷಲ್ ಮೇಡಮ್ ಇವತ್ತು ಬೆಂಗಳೂರಲ್ಲಿ ಪೊಂಗಲ್ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡೋದು ಅದೇ ಸ್ಪೆಷಲ್. ಇವತ್ತು ನಾವು 6 ಇಯರ್ಸ್ ನಂತರ ಬರ್ತಾ ಇರೋದು ಇಲ್ಲಿ, 6 ವರ್ಷದ ನಂತರ ಇಲ್ಲಿ ಗವಿಗಂಗೇಶ್ವರ ಟೆಂಪಲ್ಗೆ. ಖುಷಿ ಆಯಿತು, ದರ್ಶನ ಚೆನ್ನಾಗಾಯಿತು. ಫ್ರೀಡಮ್ ಟಿವಿ ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜೇಂದ್ರ ಪ್ರಭು. ಓಕೆ ಸರ್, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಸರ್. ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಆಚರಿಸಿದ್ದೇವೆ ಸರ್. ಬೆಳಿಗ್ಗೆಲ್ಲ ದೇವರಿಗೆಲ್ಲ ನೈವೇದ್ಯ ಇಟ್ಟು ಎಳ್ಳು ಬೆಲ್ಲನ, ಸೊ ಟೆಂಪಲ್ಗೆ ಬರೋಣ ಅಂತ. ಈಗ ಇಲ್ಲಿ ಗವಿಗಂಗಾಧರೇಶ್ವರ ಟೆಂಪಲ್ ಆಗಿದೆ, ಈಗ ಬುಲ್ ಟೆಂಪಲ್ಗೆ ಹೋಗಿ ಮತ್ತೆ ಮನೆಗೆ ಹೋಗ್ಬೇಕು. ಹೌದು, ನಾವು ಬೆಂಗಳೂರು ನಾರ್ತಿಂದ ಬಂದಿರೋದು. ಮನೆ ಬಂದ್ಬಿಟ್ಟು ವಿದ್ಯಾರಣ್ಯಪುರ. ಸೊ ಅಲ್ಲಿಂದ ಹೌದು, ಸೊ ಇಲ್ಲಿ ದೊಡ್ಡಬೊಮ್ಮಸಂದ್ರ. ಸೊ ಅಲ್ಲಿಂದ ಬಂದಿದ್ದೀವಿ. ಸೊ ಇವತ್ತು ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು, ಜನ ಎಲ್ಲ ಮನೆಯಲ್ಲೇ ಇದ್ದಾರೆ. ಸೊ ಬೇಗ ಒಂದು 45 ಮಿನಿಟ್ಸಲ್ಲಿ ರೀಚ್ ಆದ್ವಿ ಇಲ್ಲಿ. ಸೊ ಖುಷಿ ಆಯಿತು, ಜನ ಫುಲ್ ಕ್ರೌಡ್ ಇದೆ ಇವತ್ತು. ಸೊ ನಾವು ಸ್ವಲ್ಪ 4-5 ವರ್ಷ ಹಿಂದೆ ಬಂದಿದ್ದು. ಸೊ ಖುಷಿ ಆಯಿತು. ಹೌದು. ರಜನಿಕಾಂತ್ ಅವ್ರು ಇಲ್ಲೇ ಓದಿದ್ದು ಗೊತ್ತಿದೆಯಾ? ಹೌದಾ? ರಜನಿಕಾಂತ್ ಅವರು ಹೌದೌದು, ಇಲ್ಲೇ ಅವರು ಬಸ್ ಇತ್ತಲ್ಲ 45 ಬಸ್ಸಲ್ಲಿ ಮೊದಲು ಕಂಡಕ್ಟರ್ ಆಗಿದ್ರು. ಸೊ ಈ ಏರಿಯಾದಲ್ಲಿ ಮೊದಲು ಇದ್ದೆ ನಾನು 4-5 ವರ್ಷ, ಬ್ಯಾಚುಲರ್ಸ್ ಲೈಫ್ ಒಂದು 4-5 ವರ್ಷ ಇದ್ದೆ. ಸೊ ಹನುಮಂತ ನಗರ ಆ ಏರಿಯಾ ಗೊತ್ತು ನನಗೆ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೂ ಕೂಡ ಸರ್, ಥ್ಯಾಂಕ್ ಯು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ನಿಮ್ಗೆ ಓಕೆ ಸರ್, ಏನು ಮಾಡ್ತಾ ಹೆಂಗೆ ಆಚರಿಸ್ತಾ ಇದ್ದೀರಾ ಹಬ್ಬನ? ಹಬ್ಬ ಇವತ್ತು ಮಾಮೂಲಿ ಪೂಜೆ ಮಾಡಿ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀರ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಸರ್, ಟೈಮ್ಸು. ಓಕೆ, ಹೇಗೆ ಮಾಡ್ತಾ ಇದ್ದೀರಾ ಹಬ್ಬನ ಆಚರಿಸ್ತಾ ಇದ್ದೀರಾ? ಚೆನ್ನಾಗಿ ಜೋರಾಗಿ ಮಾಡ್ತಾ ಇದ್ದೀವಿ ಸರ್. ಏನು ಮಾಡಿದ್ರಿ ಸಿಹಿ ಮನೆಯಲ್ಲಿ? ಮನೇಲಿ ಬಂದ್ಬಿಟ್ಟು ಪೊಂಗಲ್ ಮಾಡಿದ್ದೀವಿ. ಪೊಂಗಲು, ಕಬ್ಬು, ಮತ್ತು ಸಾಯಂಕಾಲ ಒಂದು ವಿಶೇಷ ತಿಂಡಿ, ಈ ಥರ ಮಾಡ್ತೀವಿ. ಒಳ್ಳೆ ಚೆನ್ನಾಗಿದೆ ಸರ್ ಹಬ್ಬ ಎಲ್ಲ. ಸೊ ಹಸುಗಳಿಗೆ ನಾವು ಬೆಂಕಿ ಮೇಲೆ ಹಾರಿಸ್ತೀವಲ್ಲ, ಏನಕ್ಕಂತ ಗೊತ್ತಿದೆಯಾ ಸರ್? ಅದು ಹಸು ಹಾರಿಸೋದು ಇದು ಹಳ್ಳಿಯಿಂದ ಫಸ್ಟ್ ಅವಾಗ್ಲಿಂದ ಬಂದಿದೆ ಸರ್. ಹಳ್ಳಿಯಲ್ಲಿ ನಮ್ಮ ಮಂಡ್ಯದಲ್ಲಿ ಇವತ್ತು ಹಾರಿಸ್ತಾರೆ. ಮಂಡ್ಯದಲ್ಲಿ ಸಾಯಂಕಾಲ ತುಂಬ ಜೋರಾಗಿರ್ತದೆ ಅದು. ಏನು ಹಾರಿಸ್ತಾರೆ ಸರ್? ಕೆಲವು ಗೊತ್ತಿಲ್ಲ ಸರ್. ಇದು ಹಸುಗೊಂದು ಹಬ್ಬ ಅಂತ. ಇದು ಸಂಕ್ರಾಂತಿ ಅನ್ನೋದೇ ಫಸ್ಟು ಪ್ರಾಣಿಗಳಿಗೆ, ಪ್ರಾಣಿಗಳದ್ದು, ಹಸುಗಳದ್ದು ಪ್ರಾಣಿಗಳು ಯಾವ ಪ್ರಾಣಿ ಇದ್ರೂ ಅದಕ್ಕಂತಲೇ ಈ ಸಂಕ್ರಾಂತಿ ಅಂತ ಆಚರಿಸೋದು ವರ್ಷಕ್ಕೊಂದ್ಸಲ. ಅದರಿಂದನೇ ಅದು ಮುಂದೆ ಎಲ್ಲದಕ್ಕೆ ಅದಕ್ಕೆ ಶೃಂಗಾರ ಮಾಡಿ ಇದು ಮಾಡಿ ಸಾಯಂಕಾಲ ಹೊತ್ತು ಅದನ್ನು ಹಸು ಬೆಂಕಿಯಲ್ಲಿ ಆರಿಸಿ ಆಮೇಲೆ ಮೆರವಣಿಗೆ ಮಾಡ್ತೀವಿ ಸರ್. ಮಂಡ್ಯದಲ್ಲಿ ಹತ್ರ ಮಾಡ್ತೀವಿ ಸರ್. ಮಂಡ್ಯದವರು. ಹೌದು ಸರ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು, ಸೇಮ್ ಟು ಯು. ಏನು ಮಾಡ್ತಾ ಇದ್ದೀರಾ ಮೇಡಮ್ ತಾವು? ಓಕೆ, ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಎಳ್ಳು ಬೆಲ್ಲ, ಪೊಂಗಲ್ಲು, ಸಿಹಿ ಪೊಂಗಲು, ಖಾರ ಪೊಂಗಲು ಎಲ್ಲ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಬಂದಿದ್ವಿ. ಓಕೆ, ಹಬ್ಬ ಏನಕ್ಕೆ ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬ ಗೊತ್ತಿದೆ ನಿಮಗೆ? ಮುಖ್ಯವಾಗಿ ಏನು ಹಬ್ಬ ಆಚರಿಸೋ ಹಬ್ಬ ಏನಕ್ಕೆ ಆಚರಿಸ್ತಾರೆ ಅಂತ ಸಂಕ್ರಾಂತಿ ಹಬ್ಬ? ಸುಗ್ಗಿ ಹಬ್ಬ ಅಂತ. ಹೊಸ ಎಲ್ಲ ಬೆಳೆದಿರೋ ಪದಾರ್ಥ ಎಲ್ಲ ಇದ್ದಿರುತ್ತಲ್ಲ, ಅದಕ್ಕೋಸ್ಕರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಸರ್, ತಮಗೂ ಅಷ್ಟೇ ಸರ್. ಓಕೆ, ಹಬ್ಬ ಇವತ್ತಿನ ವಿಚಾರ ಏನು ಹೇಳ್ತೀರಾ ಹಬ್ಬದ ವಿಚಾರ? ಸರ್, ಇವತ್ತಿನ ದಿನ ತುಂಬ ಶ್ರೇಷ್ಠವಾದದ್ದು ಸಂಕ್ರಾಂತಿ ಅಂತ. ಹೊಸ ವರ್ಷ ಇದು ಜಾನ್ವರಿ ಅಂತ ಕನ್ಸಿಡರ್ ಮಾಡೋರಿಗೆ ಇದು ಮೊದಲನೇ ಹಬ್ಬ ಆಗುತ್ತೆ. ನಮಗೆಲ್ಲ ಹಿಂದೂಗಳಿಗೆ ಯುಗಾದಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಕ್ರಿಶ್ಚಿಯನ್ಸ್ಗೆ ಜಾನ್ವರಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಇಲ್ಲಿ ಇವತ್ತಿನ ದಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಬೆಳಕು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ದೇವ್ರನ್ನ ನೋಡಿದ್ರೆ ತುಂಬ ಶ್ರೇಷ್ಠ ಅಂತಾರೆ. ಅದಕ್ಕೆ ಪ್ರತಿ ವರ್ಷನೂ ಬರ್ತೀವಿ, ಪ್ರತಿ ವರ್ಷನೂ ನೋಡ್ಕೊಂಡು ಹೋಗ್ತೀರಾ? ಸೊ ನಿಮ್ಮನೇಲಿ ಏನು ಸ್ಪೆಷಲ್ ಇವತ್ತು? ನಮ್ಮನೇಲಿ ಮಾಮೂಲಿ ಸರ್ ಪೊಂಗಲ್ಲು, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಾರೆ. ಸರ್, ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಹಬ್ಬ ಎಲ್ಲ ಸುಮಾರು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲ್ ಇವತ್ತು ಮನೆಯಲ್ಲಿ? ಸ್ಪೆಷಲ್ ಇನ್ನೇನು ಮಾಮೂಲಿ ಎಳ್ಳು ಬೆಲ್ಲ, ಅದು ಒಬ್ಬಟ್ಟು ಮಾಡಿದ್ದೀರಾ?
ಸರ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಸೇಮ್ ಟು ಯು ಸರ್. ಮತ್ತೆ ಯಾವ ರೀ ಸರ್? ನಮ್ಮದು ಬಾಗಲಕೋಟೆ. ಬಾಗಲಕೋಟೆ ಖುಷಿ ಆಯ್ತು, ಉತ್ತರ ಕರ್ನಾಟಕದವರು ನಮ್ಮ ಕಡೆಯವರು. ಓಕೆ ಸರ್, ಹಬ್ಬ ಹೆಂಗೆ ಆಚರಿಸಾಕ್ತೀರಿ? ಹಬ್ಬ ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ. ಸಜ್ಜಿ ರೊಟ್ಟೆ, ಅದು ಉತ್ತರ ಕರ್ನಾಟಕ ಸ್ಟೈಲ್. ಉತ್ತರ ಕರ್ನಾಟಕ ಕಡೆ ಈ ಥರ ಆಚರಿಸ್ತಾರೆ, ಕೇಳಿಸ್ಕೊಳ್ಳಿ ಹೇಗೆ ಹೇಳ್ತಾರೆ ಹೇಳಿ. ಸಜ್ಜಿ ರೊಟ್ಟೆ, ಜುಣಕದ ವಡೆ, ಮಾದೇಲೆ, 2 ಥರ ಸ್ವೀಟು, ಉಂಡೆ, ಲಾಡು, ಎಲ್ಲ ಸಂಕ್ರಮಣದ ಎಲ್ಲ ವಿಶೇಷ ತಯಾರಿ ಇರುತ್ತೆ. ಅದ್ರಗೋಸ್ಕರ ಸುಮಾರು ವರ್ಷದಿಂದ ಗವಿ ಗಂಗಾಧರೇಶ್ವರ ಟೆಂಪಲ್ಗೆ ನಾವು ಬರ್ತಾ ಇದ್ದೀವಿ. ಇವತ್ತು ಕೂಡ ಅದೇ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ದೇವರ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಎಲ್ಲರಿಗೂ ಶುಭಾಶಯಗಳು. ಅಲ್ಲಿ ಹೇಳ್ರಿ. ಎಲ್ಲರಿಗೂ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ರಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆಯ್ತು, ಧನ್ಯವಾದಗಳು ರೀ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬ ಹೆಂಗೆ ಆಚರಿಸ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಆಚರಿಸ್ತೀವಿ. ಏನಿದೆ ಸ್ಪೆಷಲ್ ಐತೆ ಮನೆಯಲ್ಲಿ? ಏನು ಮನೇಲಿ ಸ್ವೀಟು ಮಾಮೂಲಿ ಪೊಂಗಲ್ಲು. ಮಾಮೂಲಿ ಪೊಂಗಲ್ಲು. ಓಕೆ, ಮತ್ತೆ ಸಿಹಿ ಪೊಂಗಲ್ಲು, ಕಡಲೆಕಾಯಿ, ಅವರೆಕಾಯಿ. ಸೊ ಹಸುಗಳನ್ನ ಬೆಂಕಿ ಮೇಲೆ ಹಾರಿಸ್ತಾರಲ್ಲ, ಏನಕ್ಕಂತ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಅಲ್ಲ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿರಬೇಕಲ್ಲ. ಅದು ಕಿಚ್ಚು ಅಂತ ಏನೋ ಭಾಷೆಗಳು. ನಿಮಗೂ ಮತ್ತು ಸಮಸ್ತ ಕನ್ನಡ ನಾಡಿನ ಜನತೆಗೂ ಹಾರ್ದಿಕ ಶುಭಾಶಯಗಳು. ಓಕೆ, ಹಸುನ ಹಾರಿಸೋದು ಏನಕ್ಕೆ ಅಂತ ಹೇಳಿ, ಕಿಚ್ಚಾಯಿಸು ಅಂತನಾ? ನಮ್ಮಲ್ಲಿ ಸುಗ್ಗಿ, ಕರ್ನಾಟಕದಲ್ಲಿ ಎಸ್ಪೆಷಲಿ ಸುಗ್ಗಿ ಸಂಭ್ರಮ ಅಂತ ಮಾಡ್ತೀವಿ. ಒಂದೇ ಹೆಸರಿನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಆಚರಿಸುವಂಥ ಈ ಸಂಕ್ರಾಂತಿ ಅಥವಾ ಪೊಂಗಲ್ ಅಂತ ನಾವೇನು ಕರಿತೀವಲ್ಲ, ಈ ಹಬ್ಬದಲ್ಲಿ ವಿಶೇಷವಾಗಿ ಸುಗ್ಗಿ, ರೈತರ ಹಬ್ಬ ಇದು. ಸೊ ಹಸುಗಳೇನಿದೆ ಅದ್ರ ಮೇಲೆ ಉಣ್ಣೆ ಅಥವಾ ನಾವು ಬಿಟ್ಸ್ ಅಂತ ಏನು ಕರಿತೀವಲ್ಲ, ಲೈಸಸ್ ಅಂತ, ಅದು ಕೂತಿರುತ್ತೆ. ಅಂದರೆ ಸುಗ್ಗಿ ಮಾಡುವಾಗ ತೆನೆಗಳಲ್ಲಿರುವಂಥದ್ದೆಲ್ಲ ಹಸುವಿನ ಮೈ ಮೇಲೆ ಹತ್ಕೊಂಡಿರುತ್ತೆ. ಅದೆಲ್ಲ ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಹಸುವಿನ ಕಿಚಾಯಿಸೋದ್ರಿಂದ ಬೆಂಕಿಗೆ ಅದೆಲ್ಲ ಕರಗಿ ಉದುರುತ್ತೆ ಅಥವಾ ಹಸುವಿಗೆ ರಕ್ಷಣೆ ಕೊಡುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡುವಂಥದ್ದು. ಜೊತೆಗೆ ಹಸುವಿನ ಒಂದು ಅಷ್ಟು ದಿನ ದುಡಿಸ್ಕೊಂಡಿರ್ತೀವಲ್ಲ, ಆ ಹಸುವಿಗೊಂದು ಕೃತಜ್ಞತೆ ರೂಪದಲ್ಲಿ ಒಂದಷ್ಟು ಹಣ್ಣು, ಬಾಳೆ ಎಲೆ ಅಥವಾ ಬೆಲ್ಲ, ಅಕ್ಕಿ, ಕಾಯಿ ಇದನ್ನೆಲ್ಲ ಕೊಟ್ಟು ಹಸುವಿಗೊಂದು ಕೃತಜ್ಞತೆ ಸಲ್ಲಿಸುವಂಥ ಹಬ್ಬ ಇದು ಪೊಂಗಲ್ಲು, ವಿಶೇಷವಾಗಿ ರೈತರ ಹಬ್ಬ. ಸೊ ಸುಗ್ಗಿ ಸಂಭ್ರಮ ಅಂತಲೇ ಕರಿತೀವಿ ಇದನ್ನು. ಥ್ಯಾಂಕ್ ಯು ಸರ್. ವಿಶ್ ಮಾಡಿ ಫ್ರೀಡಮ್ ಟಿವಿ ವೀಕ್ಷಕರಿಗೆಲ್ಲರಿಗೂ. ಫ್ರೀಡಮ್ ಟಿವಿ ವೀಕ್ಷಕರೆಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡೋಣ. ಥ್ಯಾಂಕ್ ಯು. ಮೇಡಮ್ ಅವರೇ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಹಬ್ಬ ಏನಕ್ಕೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಏನು? ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಊರ ಕಡೆ ಗ್ರ್ಯಾಂಡು. ಇಲ್ಲಿ ಮಾಮೂಲಿ ಮನೇಲಿ ಪೂಜೆ ಮಾಡ್ತೀವಿ, ಎಳ್ಳು ಬೆಲ್ಲ ಇಟ್ಟು ಪೊಂಗಲ್ ಮಾಡಿಟ್ಟು ದೇವಸ್ಥಾನಕ್ಕೆ ಬರ್ತೀವಿ. ನಾವು ಇದೇ ಏರಿಯಾದವ್ರು ಇದರಿಂದ ಗವಿ ಗಂಗಾಧರಂಗೆ ಬಂದ್ವಿ. ಫಸ್ಟು ಅಲ್ಲಿ ಬಂಡಿ ಮಕ್ಕಳಮ್ಮ ಅಲ್ಲಿ ಹೋಗ್ಬಿಟ್ಟು ಇಲ್ಲಿಗೆ ಬಂದ್ವಿ. ದರ್ಶನ ಚೆನ್ನಾಗಾಯ್ತು. ಸಂಜೆ ರಶ್ಮಿ ಕಿರಣ ಬೀಳುತ್ತೆ, ಆ ಟೈಮಲ್ಲಿ ಬರೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಅದಕ್ಕೆ ಇವಾಗಲೇ ಒಂದು 5 ಗಂಟೆ 10 ನಿಮಿಷ ಹಂಗೇನೋ ಬರುತ್ತೆ. ಹೋದ ಸಲ ಏನೋ ಅಷ್ಟೊಂದು ಕಾಣಿಸ್ಲಿಲ್ಲ, ಈ ಸಲ ಮನೇಲೇ ಟಿವಿಲಿ ನೋಡ್ತೀವಿ. ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅನ್ನದಾತರೆ, ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಸಿಹಿ ತಿಂದು ಸಿಹಿಯಾಗಿ ಎಲ್ಲರೂ ಮಾತಾಡೋಣ. ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.